ಹೆಸರು ಶ್ರೀಧರ್ ಅಂತ ಹೇಳಿ, ಶ್ರೀ ಜಿನ್ನಾಗರಮ್ಮ ಲಕ್ಷ್ಮೀ ದೇವಿ ಸೇವಾ ಟ್ರಸ್ಟ್ ನ ಕಾರ್ಯದರ್ಶಿ. ಇದು ಶ್ರೀ ಜಿನ್ನಾಗರಮ್ಮ ಲಕ್ಷ್ಮೀ ದೇವಿ ಅಂತ ಹೇಳಿ ಒಂದು 400 ವರ್ಷಗಳ ಇತಿಹಾಸ ಇರುವಂತ ದೇವಿ. ಸುಮಾರು 400 ವರ್ಷಗಳಿಂದ ಶ್ರೀ ಅಪ್ಪಪ್ಪ ಅನ್ನೋ ಒಬ್ರು ಮಹಾನ್ ವ್ಯಕ್ತಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಅದರಿಂದ 5ನೇ ತಲೆಮಾರು ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಶ್ರೀ ಜಿನ್ನಾಗರಮ್ಮ ಅಂದ್ರೆ ಜಿನ್ನ ಅಂದ್ರೆ ಉತ್ತದಲ್ಲಿ ಬಂದಿರೋಂತ ಪ್ರತಿಮೆ ಇದೆ. ಇದರಲ್ಲಿ ಪಾರ್ವತಿ ರೂಪನೂ ಇದೆ, ಲಕ್ಷ್ಮೀ ರೂಪನೂ ಇದೆ, ಚಾಮುಂಡಿ ರೂಪನೂ ಇದೆ. ಈ ಅಮ್ಮಂದ ವಿಶೇಷತೆ ಏನು ಅಂದ್ರೆ ಇದು ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರದಲ್ಲಿ ಪಟ್ಟ ಹೇಳೋದು ಅಂತ ಬರುತ್ತೆ. ಇದರಲ್ಲಿ ಯಾರೇ ಭಕ್ತರುಗಳು ಏನೇ ಕಷ್ಟ ನೋವು ಸುಖ ಏನೇ ಇದ್ರೂ ಕೇಳ್ಕೊಂಡ್ರೆ ಅದಾಗುತ್ತೆ ಅಂದ್ರೆ ಬಲಗಡೆ ತಿರುಗುತ್ತೆ, ಆಗಲ್ಲ ಅಂದ್ರೆ ಎಡ ತಿರುಗುತ್ತೆ. ಪ್ರತಿ ವರ್ಷದಲ್ಲೂ ಯುಗಾದಿಯಾಗಿ ಒಂದು ವಾರದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಜಾತ್ರಾ ಮಹೋತ್ಸವದಲ್ಲಿ 9 ದಿನಗಳ ಸುದೀರ್ಘವಾಗಿ ನಡೆಯುತ್ತೆ. ಅದರಲ್ಲಿ ಮಂಗಳವಾರ ಬಂದು ಗಂಧುಡಿ ಉತ್ಸವ ಅಂತ ನಡೆಯುತ್ತೆ. ಅದು ಸುಮಾರು ಒಂದು 5,000 ಜನ ಗಂಧುಡಿ ಓಕ್ಲಿ ನಡೆಸುವಂತದ್ದು. ಇದು ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಶ್ರೀ ಕ್ಷೇತ್ರ ಇದು ತುಂಬಾನೇ ಬೆಂಗಳೂರಲ್ಲಿ ಲಕ್ಷ್ಮೀ ದೇವಿ, ಯಾಕೆಂದ್ರೆ ಲಕ್ಷ್ಮೀ ದೇವಿ ಅನ್ನೋ ಇದರಲ್ಲಿ ಬೆಂಗಳೂರಲ್ಲಿ ಯಾವುದೇ ರೀತಿ ಶಕ್ತಿ ದೇವತೆ ಇಲ್ಲ. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ತುಂಬಾ ವಿಜೃಂಭಣೆ ನಡೀತಾ ಇದೆ. ಮೊದಲನೇ ಕಳಸ ಪೂಜನೆ ಅಂತ ಇರುತ್ತೆ. ಶನಿವಾರ ಬಂದು ಕೊಂಡ ಇರುತ್ತೆ. ಭಾನುವಾರ ಬಂದು ಇನ್ನು ಗ್ರಾಮದವ್ರು ಏನಿರ್ತಾರೆ ಅದು ನಾನ್ ವೆಜ್ ಇದನ್ನ ಮಾಡ್ತಾರೆ. ಮತ್ತೆ ಸೋಮವಾರದಿಂದ ದೇವಿ ರಥೋತ್ಸವ ನಡೆಯುತ್ತೆ. ಮಂಗಳವಾರ ಬಂದು ಗಂಧುಡಿ ಉತ್ಸವ ಬರುತ್ತೆ. ಬುಧವಾರ ಪಲ್ಲಕ್ಕಿ ಉತ್ಸವ, ಗುರುವಾರ ಬಂದು ಶಯನೋತ್ಸವ. ಇವತ್ತು ಶುಕ್ರವಾರ ಸ್ವಾಮಿಗೆ ವೆಂಕಟೇಶ್ವರ ಸ್ವಾಮಿನೂ ಇದೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಕಲ್ಯಾಣೋತ್ಸವ ನಡೀತೆ. ನಾಳೆ ಬಂದು 101 ಸೇವೆ ಅಂತ ಮಾಡ್ತೀವಿ. ನಾಳೆ 101 ಸೇವೆ ಮಾಡಾದ್ಮೇಲೆ ಜಾತ್ರೆ ಸಮಾಪ್ತಿ ಆಗುತ್ತೆ. 400 ವರ್ಷದ ಇತಿಹಾಸ. ಇದು ನಮ್ದು 5ನೇ ತಲೆಮಾರು. ನಮ್ಮ ಕುಟುಂಬದಲ್ಲಿ ನಾವು ನಡೆಸ್ಕೊಂಡ್ ಬರ್ತಾ ಇರೋಂಥದ್ದು. ಭಕ್ತಾದಿಗಳಿಂದ ಅವ್ರ ಕಷ್ಟ ನೋವು ಏನೇ ಇದ್ರು ಬಂದು ಅಮ್ಮನ ಹತ್ರ ಕೇಳ್ಕೊಂಡು ಅದಕ್ಕೆ ಪರಿಹಾರ ತಗೊಂಡು ಹೋಗ್ತಾರೆ. ಅಮ್ಮ ಲಕ್ಷ್ಮೀ ಅಂತ ನೆಲೆಗೊಂಡಿದೆ. ಇದು ನಮ್ಮ ಅಣ್ಣವ್ರು ಹೇಳಿದಂಗೆ ಇದು ಪುರಾತನ ದೇವಸ್ಥಾನ. ಮುಂದೆ ಫುಲ್ಲು ಮಣ್ಣಿನ ವಿಗ್ರಹ, ಅದು ಮೇಲ್ ಮಾತ್ರ ಬೆಳ್ಳಿ ಕವಚ. ಅದೇನಂದ್ರೆ ಅಮ್ಮನ ವೈಶಿಷ್ಟ್ಯತೆ ಹೇಳ್ಬೇಕು ಅಂದ್ರೆ ಬಹಳ ಅಪಾರ ಇದೆ. ನೀವು ಬೇಕು ಅಂದ್ರೆ ಹೊರಗಡೆ ಭಕ್ತರ ಹತ್ರ ತಿಳ್ಕೊಳ್ಳಿ. ಇದು ಅಮ್ಮಂದು ವಿಶೇಷತೆ. ಇವತ್ತು ಕಲ್ಯಾಣೋತ್ಸವ ಇದೆ, ಜಾತ್ರಾ ಮಹೋತ್ಸವ ನಡೆಯುತ್ತೆ. ಪ್ರತಿ ತಿಂಗಳು ಅಮಾವಾಸ್ಯಲ್ಲಿ ದುರ್ಗಾ ಹೋಮ ಮಾಡ್ತೀವಿ, ಸಾಮೂಹಿಕವಾಗಿ ನಡೆಯುತ್ತೆ ದುರ್ಗಾ ಹೋಮ ಅನ್ಬಿಟ್ಟು. ಇದೇ ರೀತಿ ನಡೆಸ್ಕೊಂಡ್ ಬಂದಿದೀವಿ. ಪವಾಡ ಅಂತಂದ್ರೆ ಅವಾಗ ಅಪ್ಪಪ್ಪನವ್ರ ಮೂಲ ಸ್ಥಾನ ಅವ್ರು ಮಾಡಿದ್ದು. ನಮ್ಗೆ ನಮ್ಮ ಹಿರೀಕರು ಹೇಳಿರೋದೊಂದು ಇದಿದೆ. ಅವ್ರಿಗೆ ಒಂದು ಕಂಡಿರೋದೊಂದು ಏನಪ್ಪಾ ಅಂತಂದ್ರೆ, ಒಂದು ಅಮ್ಮ ನಾನಿಲ್ಲಿ ನಿನ್ಗೊಂದು ಅರ್ಶನ ಕುಂಕುಮದಲ್ಲಿ ಕಾಣಿಸ್ಕೊಂತೀನಿ ಅಂತ ಹೇಳಿದ್ದು. ಆ ವರ್ಷ ಕುಂಕುಮದಲ್ಲಿ ನಮ್ಮ ಮುತ್ತಾತನಾದ ಅಪ್ಪಪ್ಪನವ್ರಿಗೆ ಕಾಣಿಸ್ಕೊಂಡಿದೆ. ಅಲ್ಲಿಂದ ನಮ್ಮ ಅಪ್ಪಪ್ಪನವರಾದ್ರ ಅವರು ಆ ಅಮ್ಮನ್ನ ಪೂಜೆ ಮಾಡ್ಕೊಂಡು ಬೆಳೆಸ್ಕೊಂಡ್ಬಂದು ಈಗ ನಮಗ್ ಬಿಟ್ಟು ಹೋಗಿದ್ದಾರೆ. ನಾವು ಅವ್ರ ಕಾರ್ಯ ಮಾಡಿರೋದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಅಂತ ನಮ್ದು ಬಂದು ನೆಲಮಂಗಲ ನಮ್ದು. ನಾವೇನಿಲ್ಲ ಅಂದ್ರೆ ಇಲ್ಲಿ 25 ವರ್ಷದಿಂದ ನಾವಿಲ್ಲಿ ಬರ್ತಾ ಇದ್ವಿ. ನಮಗಿದು ಮನೆ ದೇವ್ರು, ಮೂಲತಃ ಮನೆ ದೇವರು. ಏನೇ ಕಾರ್ಯಕ್ರಮ ಮಾಡ್ಬೇಕಾದ್ರೂ ಇಲ್ಲಿ ಬಂದು ಮೂಲತಃ ಬಂದು ಕೇಳ್ಕೊಂಡು ಹೋಗಿ ನಾವು ಮುಂದಿನ ಕಾರ್ಯಕ್ರಮ ಮಾಡೋದು. ಇಲ್ಲಿ ಸತ್ಯ ಅಂತೂ ತುಂಬಾ ಸತ್ಯ ಇದೆ. ಈಗಂತೂ ಹೊರಗಡೆಯಿಂದ ತುಂಬಾ ಜನ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವ್ ಹೇಳಕ್ ಆಗಲ್ಲ, ಯಾಕಂದ್ರೆ ಸಾರ್ವಜನಿಕರು ಹೇಳ್ಬೇಕು ನಾವು. ಯಾಕಂದ್ರೆ ನಾವು ಇಲ್ಲಿ ಮೂಲ ಇರೋದ್ರಿಂದ ನಾವ್ ಹೇಳಿದ್ರೆ ತಪ್ಪಾಗುತ್ತೆ. ಬೇರೆ ಜನ ಹೇಳಿದಾಗ ಅದಕ್ಕೆ ಸತ್ಯ ಬರುತ್ತೆ. ಇಲ್ಲಿ ಇವಾಗ ತುಂಬಾ ಜನ ಬರ್ತಾ ಇದ್ದಾರೆ. ಅದಕ್ಕೆ ನಾವ್ ಹೇಳಕ್ ಸಾಧ್ಯನೇ ಇಲ್ಲ. ಪ್ರತಿ ಶುಕ್ರವಾರ ಭಾನುವಾರ ಇಲ್ಲಿ ಅನ್ನದಾನನೂ ಇರುತ್ತೆ. ಪ್ರತಿ ಶುಕ್ರವಾರ ಮಂಗಳವಾರ ಇಲ್ಲಿ ದೇವ್ರನ್ನ ಇರ್ತಾರೆ. ಬಲಗಡೆ ಎಡಗಡೆ ದೇವ್ರನ್ನ ಕೇಳ್ತಾರೆ. ಒಳ್ಳೇದಾಗಂಗಿದ್ರೆ ಬಲಗಡೆ ಕೊಡುತ್ತೆ. ಏನು ಬೇಡಮ್ಮ, ಏನು ಇದು ಬೇಡ ಅಂತಂದ್ರೆ ಎಡಗಡೆ ಕೊಡುತ್ತೆ. ತುಂಬಾ ಸತ್ಯ ಇದೆ. ಇದು ಲಕ್ಷ್ಮೀ ಜಿನ್ನಾಗರ ನಮ್ಮ ದೇವಸ್ಥಾನ ಅನ್ನೋದು ನೆಲಮಂಗಲ ತಾಲೂಕೇ ಅಲ್ಲ, ಬೆಂಗಳೂರು ಉತ್ತರದಲ್ಲೂ ಇದು ಸುಪ್ರಸಿದ್ಧಿ ಆಗಿದೆ. ಎಲ್ಲಾ ಕಡೆಯಿಂದನೂ ಕರ್ನಾಟಕದ ಎಲ್ಲಾ ಸುತ್ತಮುತ್ತ ಜನನು ಇಲ್ಲಿಗೆ ಬಂದು ತಾಯಿ ದರ್ಶನ ಪಡೆದು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ಇಲ್ಲಿ ನನ್ನ ಹೆಸರು ಶೈಲಾ. ಇಲ್ಲಿ ನಾವು ನಮ್ ತಾತನ ಕಾಲದಿಂದಾನು ಇಲ್ಲಿ ಪೂಜೆ ಮಾಡ್ಕೊಂಡ್ ಬಂದಿದೀವಿ. ಅವ್ರ ಹೆಸರು ಹನುಮಂತಪ್ಪ ಅಂತ ಅನ್ಬಿಟ್ಟು. ಈ ದೇವಸ್ಥಾನದ ಸೇವಾಕರ್ತರು ಕೂಡ ಅವ್ರೆ. ಅವಾಗ್ಲಿಂದಾನು ಅವ್ರು ನಡೆಸ್ಕೊಂಡ್ ಬಂದಿದ್ದಾರೆ. ಇಲ್ಲಿ ನಮ್ ತಂದೆ ಅವ್ರು ನಡೆಸ್ಕೊಂಡ್ ಬರ್ತಾ ಇದ್ರು. ಇವಾಗ ನಾವು ಹಂಗೆ. ಸೊ ನಂಬಿಕೆ ಅನ್ನೋದಿದ್ರೆ ಎಲ್ಲಾ ಕಡೆನೂ ದೇವ್ರ ಮೇಲೆ ನಂಬಿಕೆ ಇರ್ಬೇಕು. ಸೊ ನಮ್ಮೆಲ್ಲ ಒಳ್ಳೇದ್ರಲ್ಲೂ ಕೆಟ್ಟದ್ರಲ್ಲೂ ಅವ್ರು ಇದಾರೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಸೊ ಹಂಗಾಗಿ ನಾವು ಅವಾಗ್ಲಿಂದಾನು ಇಲ್ಲಿಗೆ ಬರ್ತಾನೆ ಇದೀವಿ. ಸೊ ಪಾಸಿಟಿವ್ ಎನರ್ಜಿ ಇದ್ದೇ ಇದೆ. ಸೊ ನಾವು ಪ್ರತಿಯೊಂದು ಏನೇ ಒಂದು ಶುಭ ಕಾರ್ಯ ಶುರು ಮಾಡ್ಬೇಕು ಅಂದ್ರೆ ನಾವ್ ಈ ದೇವ್ರನ್ನ ಮನೆಗ್ ತಗೊಂಡೋಗಿ ಪೂಜೆ ಮಾಡಿನೇ ಪ್ರತಿಯೊಂದನ್ನು ನಾವು ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಕೂಡ. ನನ್ನ ಹೆಸರು ಜಿನ್ನಮ್ಮ ಅಂತ. ನಾವು ಜಟಿಪಾಳ್ಯದಿಂದ ಬರ್ತಾ ಇದ್ದೀವಿ. ನಮ್ ತಾಯಿ ಮನೆ ದೇವ್ರು ಇದೇ ದೇವ್ರು. ನಮ್ ತಾತ ಮುತ್ತಾತನ ಕಾಲದಿಂದನೂ ಇದೇ ದೇವ್ರನ್ನ ನಾವು ಪೂಜಿಸ್ತಾ ಇದ್ದೀವಿ. ನಮ್ ಮನೆ ದೇವ್ರು ವರ್ಷನೂ ಬರ್ತೀವಿ. ಇಲ್ಲಿ ಜಾತ್ರೆ ಸಮಯದಲ್ಲೆಲ್ಲ ಭಾಗವಹಿಸ್ತೀವಿ, ಎಲ್ಲ ಹೋಗ್ತೀವಿ. ಮತ್ತೆ ಇದರಿಂದ ತುಂಬಾ ಒಳ್ಳೇದಾಗುತ್ತೆ. ನಾವೇನೇ ಅನ್ಕೊಂಡ್ರು ಆ ಕೆಲಸ ಆಗೇ ಆಗುತ್ತೆ. ಆಮೇಲೆ ಏನಾನ ಆರ್ಕೆ ಕೊಟ್ಕೊಂಡ್ರು ಈ ಬಲಗಡೆ ಹೂವ ಕೊಡ್ತಾಳೆ. ವಾರನೂ ದೇವ್ರನ್ನ ಎತ್ತುತ್ತಾರೆ, ಬಲಗಡೆ ಹೂವ ಕೊಡ್ತಾರೆ. ದೇವ್ರು ತುಂಬಾ ನಮ್ಗೆ ಒಳ್ಳೇದ್ ಮಾಡಿದೆ. ಮತ್ತೆ ಮದ್ವೆ ಆಗಿಲ್ಲ ಅನ್ನೋರ್ದುನು ಇದು ತಾಯಿಗ್ ಬಂದ್ ಅರ್ಸ್ಕೊಂಡ್ರೆ ಮದ್ವೆನೂ ಆಗುತ್ತೆ.
ಮತ್ತೆ ಮಕ್ಕಳು ಭಾಗ್ಯನೂ ಕೊಡ್ತಾರೆ, ಎಲ್ಲಾ ತರ ರೀತಿಲೂನು ಅನುಕೂಲ ಮಾಡ್ಕೊಡ್ತಾರೆ. ನಮ್ ತಾತನ ಕಾಲದಿಂದ ಅಂದ್ರೆ ನಮ್ಮ ಅಪ್ಪ, ನಮ್ಮ ಅಣ್ಣಂದಿರು ಎಲ್ಲ, ನಮ್ ತಾತ ಮುತ್ತಾತ ಎಲ್ಲ ಇದೇ ದೇವ್ರು. ತುಂಬಾ ಒಳ್ಳೇದಾಗಿದೆ. ನಾವೆಲ್ಲ ಚೆನ್ನಾಗಿಟ್ಟಿದಾಳೆ ನಮ್ಮನ್ನೆಲ್ಲ, ನಾವೆಲ್ಲ ತುಂಬಾ ಚೆನ್ನಾಗಿಟ್ಟು ನಾವೇನೇ ಕಷ್ಟ ಆದ್ರೂನು ನಾವ್ ಇದೇ ದೇವ್ರಿಗೆ. ಮತ್ತೆ ನಾವು ಸೋಂಪುರದಿಂದ ಬಂದಿರೋದು. ಈ ತಾಯಿ ನಾವು ನಮ್ಮ ವಂಶದವರಿಂದ ಇದು 300 ವರ್ಷದಿಂದ ನಮ್ಮ ಮನೆ ಕಡೆಯಿಂದ ಬರ್ತಾರೆ. ನಾನ್ ಮದ್ವೆ ಆಗಿ 32 ವರ್ಷ ಆಯ್ತು. 32 ವರ್ಷದಿಂದನೂ ಈ ತಾಯಿ ದರ್ಶನ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ಕುಟುಂಬ, ನನ್ ಕುಟುಂಬ ಎಲ್ಲ ಉಳಿಯಕ್ಕೆ ಈ ತಾಯಿನೇ ಕಾರಣ. ನಾನು ಉಳ್ದಿರೋದು ಈ ತಾಯಿಯಿಂದನೇ. ನನ್ ಸುಮಾರು ಕಷ್ಟ ಅನ್ಭೋಗ್ಸಿದೀನಿ, ಆದ್ರೆ ನನ್ ಕೈ ಬಿಟ್ಟಿಲ್ಲ. ಪ್ರತಿಯೊಂದಕ್ಕೂ ನನ್ನ ಈ ತಾಯಿನ ಬಿಟ್ಟು ನಾನೇನು ಮುಂದುವರೆದಿಲ್ಲ. ಈ ತಾಯಿನ ಬಿಟ್ಟು ನಾನೇನು ನಡೆಯೋದು ಇಲ್ಲ, ನಡೆಯಕ್ ಆಗೋದು ಇಲ್ಲ. ನಾನ್ ಬೇರೆ ದೇವಸ್ಥಾನಕ್ಕೆ ಹೋದ್ರು ನಾನು ಬಿಟ್ಕೊಡಲ್ಲ. ಈ ತಾಯಿ ಅಲ್ಲಿಗೆ ಬಂದ್ಬಿಡ್ತಾಳೆ, ಅಷ್ಟು ಶಕ್ತಿಶಾಲಿ ಐತೆ. ಪ್ರತಿಯೊಂದನು ಈ ತಾಯಿ ಮೂಲಕನೇ ನಾನು ನಡೆಯೋದು. ನನ್ ಕುಟುಂಬ, ನನ್ ಮಗ ಇದು ಬನ್ನರ್ಘಟ್ಟರು, ಇದು ಆಂಜನೇಯ ದೇವಸ್ಥಾನ ಐತಲ್ಲ, ಕೋದಂಡರಾಮ, ಅಲ್ಲಿ ಸೂರ್ಯಮುಖಿ ಐತಲ್ಲ, ನನ್ ಮಗ ಇನ್ನ ಚೇಳ್ಡು. ಅವಾಗ ನನ್ ಮೈದ ಕರ್ಕೊಂಡು ಹೋಗಿದ್ದ, ಅಲ್ಲಿ ಕಲ್ಯಾಣಿ ಮುಳುಗೋಗ್ತಾ ಇದ್ದ. ಎಲ್ಲಾರು ಏನ್ ತಿಳ್ಕೊಂಡವ್ರೆ, ಈಜಾಡ್ತಾವ್ರೆ ಅಂತ ತಿಳ್ಕೊಂಡವ್ರೆ. ಅಲ್ಲಿ 3 ಜನ ಹೆಂಗಸರುಗಳು ಬಂದು ನನ್ ಮೈದನು ಮುಳುಗೋಗ್ತಾ ಇದ್ದ, ನನ್ ಮಗನು ಮುಳುಗೋಗ್ತಾ ಇದ್ದ. 3 ಜನ ಹೆಂಗಸರು ಬಂದ್ಬಿಟ್ಟು ಚೈನ್ ಹಾಕ್ಬಿಟ್ಟು ಹೇಳ್ಕೊಂಡ್ರು. ಇವತ್ ನನ್ ಮಗ ಇಂಜಿನಿಯರ್ ಆಗವ್ನೆ, ನನ್ ಮೈದನು ಚೆನ್ನಾಗವ್ನೆ, ನನ್ ಮಗನು ಚೆನ್ನಾಗವ್ನೆ. ನಾನ್ 2006 ಸೂಸೈಡ್ ಮಾಡ್ಕೊಂಡಿದ್ದೆ. ಆ ತಾಯಿ ಅವಾಗ ಬಂದು ನನ್ ಕಾಪಾಡವಳೆ. ಇವತ್ತು ನನ್ಗೆ 50 ವರ್ಷ, ಇವತ್ತು ನಾನು ಬದುಕಿದ್ದೀನಿ ಅಂತ ಈ ತಾಯಿ ಕಾರಣ. ನನ್ ಗಂಡನ್ನ 2007 ಆಗೋಗ್ಬಿಡ್ತು, ನಿಮ್ ಯಜಮಾನ ಕೈಲಿ ಆಗಲ್ಲ ಬಿಡ್ರಿ, ಇನ್ನ 2 ಗಂಟೆ ನೋಡ್ಕೊಡ್ರಿ ಅಂದ್ರು. ಇದೇ ಜಗಣ, ಬಿಡಿ ಅಮ್ಮ ಅವ್ರಿಗಾಗಲ್ಲ, ಇನ್ನು 2 ಗಂಟೆ ನೋಡ್ಕೊಡ್ರಿ ಅಂದ್ರು. ಇಲ್ಲ ಅಮ್ಮ ನನ್ಗೆ ಬೇಕೇ ಬೇಕು ನಮ್ಮ ಯಜಮಾನ ಅಂದಕ್ಕೆ ಆ ತಾಯಿ ಬಲಗಡೆ ಕೊಟ್ಬಿಟ್ಲು. ಅಮ್ಮ ನಿಮ್ ಬಗ್ಗೆ, ನಿಮ್ ಭಕ್ತಿ ಏನೋ, ಈ ತಾಯಿ ನಿಮ್ ಬಗ್ಗೆ ಏನೋ ಶಕ್ತಿ ಏನೋ ಗೊತ್ತಿಲ್ಲ, ನಿಮ್ ಬಗ್ಗೆ ನಾನು ಇನ್ನೇನು ಕೇಳಲ್ಲಮ್ಮ, ಈ ತಾಯಿ ಉಂಟು ನೀವು ಉಂಟು ಅಂತ ಜಗಣ ಹೇಳಿದ್ರು. ಅವತ್ತಿಂದ ಇವತ್ ನನ್ ಜಗಣ, ನಮ್ಮ ಯಜಮಾನ ಬದುಕವ್ರೆ, ಚೆನ್ನಾಗವ್ರೆ, ನನ್ ಕುಟುಂಬ ಬದುಕಿರೋದೇ